ಸೈಲೆಂಟ್ ಸರದಾರ ಸಿದ್ದರಾಮಯ್ಯ 2.0 ರಿಪೋರ್ಟ್ ಕಾರ್ಡ್. ನಮಸ್ಕಾರ ದೋಸ್ತ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ಇವತ್ತು ನಾವು ಮಾತಾಡ್ತಿರೋ ಮ್ಯಾಟರ್ ಸಿಕ್ಕಾಪಟ್ಟೆ ಸೀರಿಯಸ್ ಮತ್ತು ಅಷ್ಟೇ ಕಾಂಪ್ಲಿಕೇಟೆಡ್. ನಮ್ಮ ಕರ್ನಾಟಕ ಸರ್ಕಾರದ ಅಂದರೆ ಸಿದ್ದರಾಮಯ್ಯ 2.0 ಆಡಳಿತದ ಅಸಲಿ ಸೀನ್ ಏನು? ಕರ್ನಾಟಕ ಮಾಡೆಲ್ ಅಂತ ಕರೆಸ್ಕೊಳ್ಳೋ ಈ ಆಡಳಿತ ಬರೀ ಪಾಲಿಟಿಕ್ಸಾ ಅಥವಾ ನಿಜಕ್ಕೂ ಗ್ರೌಂಡ್ ರಿಯಾಲಿಟಿ ಚೇಂಜ್ ಆಗ್ತಿದೆಯಾ? ಈ ವಿಡಿಯೋದಲ್ಲಿ ಯಾವುದೇ ಮ್ಯಾಟರ್ನ ಶಾರ್ಟ್ ಕಟ್ ಮಾಡಲ್ಲ. ಆರ್ಥಿಕತೆ, ಎಜುಕೇಷನ್, ರಿಸರ್ವೇಷನ್ ಮತ್ತೆ ಸೋ ಕಾಲ್ಡ್ ಕ್ಲೀನ್ ಅನ್ನೋ ಸಿಎಂ ಇಮೇಜ್ಗೆ ಡ್ಯಾಮೇಜ್ ಮಾಡಿರೋ ಸ್ಕ್ಯಾಮ್ಗಳು ಎಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿ, ಕಟುವಾಗಿ, ವಸ್ತುನಿಷ್ಠವಾಗಿ ಮಾತಾಡೋಣ. ಕೊನೆವರೆಗೂ ನೋಡಿ, ಯಾಕಂದ್ರೆ ಕಳಬೇಡ ಭೂಮಿಯನ್ನು, ವಂಚಿಸಬೇಡ ಮುಸ್ಲಿಮರನ್ನು, ಮುಚ್ಚಬೇಡ ಸರ್ಕಾರಿ ಶಾಲೆಯನ್ನು, ಹುಸಿಗೊಳಿಸಬೇಡ ಒಳ ಮೀಸಲಾತಿಯನ್ನು. ಸಿದ್ದರಾಮಯ್ಯ ಇದೇ ನಿಜ ಶರಣನಾಗುವ ಪರಿ ಅಂತ ಚಿಂತಕ ಶಿವಸುಂದರ್ ಫೇಸ್ಬುಕ್ನಲ್ಲಿ ಮಾರ್ಮಿಕವಾದ ಪೋಸ್ಟ್ ಹಾಕಿದರು. ಅವರ ಹೇಳಿಕೆಗಳನ್ನ ಇಟ್ಕೊಂಡು ನೋಡಿದ್ರೆ ಕಣ್ಣು ತೆರೆಸುವ ಸತ್ಯಗಳು ಇದರಲ್ಲೇ ಇವೆ. ಗ್ಯಾರಂಟಿ ಸ್ಕೀಮ್ಸ್ ಮತ್ತು ಎಕನಾಮಿಕ್ಸ್ನ ಅಸಲಿ ಆಟ. ಮೊದಲನೇದಾಗಿ ಬರೋಣ ಈ ಸರ್ಕಾರದ ಬಹುದೊಡ್ಡ ಬ್ರಹ್ಮಾಸ್ತ್ರ ಪಂಚ ಗ್ಯಾರಂಟಿಗಳಿಗೆ. ಏನ್ ಗುರು, ಬರೀ ಫ್ರೀಯಾಗಿ ಕೊಟ್ಟು ರಾಜ್ಯನ ದಿವಾಳಿ ಮಾಡ್ತಿದ್ದಾರೆ ಅಂತ ಒಂದ್ ಕಡೆ ಟೀಕೆ ಬರ್ತಿದ್ರೆ, ಇನ್ನೊಂದು ಕಡೆ ಬಡವರ ಪಾಲಿಗೆ ಇದೇ ಸಂಜೀವಿನಿ ಅನ್ನೋ ವಾದವೂ ಇದೆ. ಫ್ಯಾಕ್ಟ್ಸ್ ಏನು ಹೇಳುತ್ತೆ? 2024, 2025 ಮತ್ತು 2025-2026 ಬಜೆಟ್ಗಳಲ್ಲಿ ಈ 5 ಗ್ಯಾರಂಟಿಗಳಿಗೆ ಅಂದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವನಿಧಿ, ಅನ್ನಭಾಗ್ಯ, ಈ 5 ಗ್ಯಾರಂಟಿಗಳಿಗೆ ಬರೋಬ್ಬರಿ 51,000ದಿಂದ 56,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದು ತಮಾಷೆ ಮಾತಲ್ಲ ಗುರು. ಈ ಶಕ್ತಿ ಯೋಜನೆಯಿಂದ 2024-2025 ಆರ್ಥಿಕ ವರ್ಷದಲ್ಲಿ ಮಹಿಳೆಯರು ಸುಮಾರು 226 ಕೋಟಿಗೂ ಹೆಚ್ಚು ಬಾರಿ ಫ್ರೀಯಾಗಿ ಬಸ್ನಲ್ಲಿ ಓಡಾಡಿದ್ದಾರೆ. ಮತ್ತು ಗೃಹಲಕ್ಷ್ಮಿಯಿಂದ 1.22 ಕೋಟಿ ಅಂದರೆ 1,22,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಡೈರೆಕ್ಟ್ ಆಗಿ ಅಕೌಂಟ್ಗೆ ಬೀಳ್ತಿದೆ ಅಂತ ಸರ್ಕಾರದ ದತ್ತಾಂಶಗಳು ಸ್ಪಷ್ಟವಾಗಿ ಹೇಳ್ತಿವೆ. ಆದರೆ ಬಾಸ್, ಪಿಕ್ಚರ್ ಇಷ್ಟೇ ಅಲ್ಲ. ಟೀಕೆ ಎಲ್ಲಿದೆ ಅಂದರೆ, ರಾಜ್ಯದ ಬೊಕ್ಕಸದ ಬೃಹತ್ ಪಾಲು ಕೇವಲ ಈ ಯೋಜನೆಗಳಿಗೆ ಹೋಗ್ತಿರೋದ್ರಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ರಸ್ತೆ, ಬಿಲ್ಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೊಡೆತ ಬೀಳುತ್ತಾ ಅನ್ನೋದು ಯುವಜನರಾದ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ. ಯೋಚನೆ ಮಾಡಿ, ಕೇವಲ ಈ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಕಂದಾಯ ಸ್ವೀಕೃತಿಯ 17% ನುಂಗಿ ಹಾಕ್ತಿವೆ. ಅಷ್ಟೇ ಅಲ್ಲ, ರಾಜ್ಯದ ಒಟ್ಟು ಬಜೆಟ್ನಲ್ಲಿ 58% ಆದಾಯ ಬರೀ ಸಂಬಳ, ಪಿಂಚಣಿ ಮತ್ತು ಗ್ಯಾರಂಟಿಗಳ ಕಮಿಟೆಡ್ ಖರ್ಚಿಗೆ ಹೋಗ್ತಿದೆ ಅಂತ ಇತ್ತೀಚಿನ ಆರ್ಥಿಕ ವರದಿಗಳು ಎಚ್ಚರಿಸಿವೆ. ಅಂದರೆ ಅಭಿವೃದ್ಧಿಗೆ ಉಳಿಯೋದು ಬರೀ ಪುಡಿಗಾಸು, ಚಿಲ್ಲರೆ ಕಾಸು. ಮುಂದಿನ ಪೀಳಿಗೆಗೆ ನಾವು ಸಾಲದ ಹೊರೆ ಹೊರಿಸ್ತಿದ್ದೇವಾ ಅನ್ನೋ ಲಾಜಿಕಲ್ ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ. ಅಲ್ಪಸಂಖ್ಯಾತರು ಕೇವಲ ವೋಟ್ ಬ್ಯಾಂಕ್ ಅಷ್ಟೇನಾ? ಸಿದ್ದರಾಮಯ್ಯ ಸರ್ಕಾರದ ಅಹಿಂದ ವೋಟ್ ಬ್ಯಾಂಕ್ನ ಅತಿ ದೊಡ್ಡ ಶಕ್ತಿ ಅಂದರೆ ಅದು ಮುಸ್ಲಿಂ ಸಮುದಾಯ. ಆದರೆ ಈ ಸರ್ಕಾರ ಬಂದ ಮೇಲೆ ಆ ಸಮುದಾಯಕ್ಕೆ ನಿಜಕ್ಕೂ ನ್ಯಾಯ ಸಿಕ್ಕಿದೆಯಾ ಅಥವಾ ಕೇವಲ ವೋಟ್ ಬ್ಯಾಂಕ್ ಆಗಿ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಳ್ಳಲಾಗ್ತಿದೆಯಾ? ನ್ಯೂಟ್ರಲ್ ಆಗಿ ನೋಡೋಣ. ಮೊದಲನೇದಾಗಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್. ಇತ್ತೀಚೆಗೆ ನಡೆದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪಿದ್ದು ದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿದೆ. ದಾವಣಗೆರೆಯಂತಹ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ ಟಿಕೆಟ್ ಕೊಡದೆ ಫ್ಯಾಮಿಲಿ ಸೆಂಟ್ರಿಕ್ ಪಾಲಿಟಿಕ್ಸ್ ಮಾಡಲಾಗ್ತಿದೆ ಅಂತ ಉಲಮಾಯೆ ಕರ್ನಾಟಕ ಸಂಘಟನೆಯ ಧರ್ಮಗುರುಗಳು ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ. ಇನ್ನೊಂದು ಶಾಕಿಂಗ್ ಡೆವಲಪ್ಮೆಂಟ್ ಅಂದರೆ, ಸಿಎಂ ಸಿದ್ದರಾಮಯ್ಯನವರ ಅತಿ ಆಪ್ತ ವಲಯದಲ್ಲಿದ್ದ ಮುಸ್ಲಿಂ ನಾಯಕರನ್ನೇ ಸೈಡ್ ಲೈನ್ ಮಾಡ್ತಿರೋದು. ದಾವಣಗೆರೆ ಉಪಚುನಾವಣೆಯ ಟೆನ್ಷನ್ ನಡುವೆ ಸಿಎಂ ತಮ್ಮ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ನಸೀರ್ ಅಹಮದ್ ಅವರನ್ನ ಹುದ್ದೆಯಿಂದ ವಜಾ ಮಾಡಿದ್ರು. ಅಬ್ದುಲ್ ಜಬ್ಬಾರ್ ಅವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇನ್ನು ಪ್ರಭಾವಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೂ ಸಿಎಂ ಕಡೆಯಿಂದ ಕಟ್ಟುನಿಟ್ಟಿನ ವಾರ್ನಿಂಗ್ ಕೊಡಲಾಗಿದೆಯಂತೆ. ಈ ನಡೆಗಳು ಆ ಸಮುದಾಯದಲ್ಲಿ, ಅದರಲ್ಲೂ ಉಲಮಾಯೆ ಕರ್ನಾಟಕದಂತಹ ಸಂಘಟನೆಗಳಲ್ಲಿ ನಮ್ಮ ನಾಯಕರನ್ನೇ ಏಕಾಏಕಿ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನೋ ಭಾರಿ ಸಿಟ್ಟನ್ನ ಹುಟ್ಟು ಹಾಕಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಇದಾವುದರ ಬಗ್ಗೆ ತುಟಿ ಪಿಟಿಕನ್ಲಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಲೋ ಕಾದಂಬರಿಯಲ್ಲಿ ಪ್ಯಾರ ಹೇಳ್ತಾನಲ್ಲ, ಕಾಣ್ತಿದೆ ಆದರೆ ಕಣ್ಣಿಗೆ ಕಾಣ್ತಿಲ್ಲ ಅನ್ನುವಂತೆ ಸಿದ್ದರಾಮಯ್ಯ ಅವರ ನಡೆ.
ಮುಸ್ಲಿಮರನ್ನು ಇಷ್ಟೆಲ್ಲ ಟಾರ್ಗೆಟ್ ಮಾಡ್ತಿದ್ರು. ಅವರು ತೆಪ್ಪಗಿದ್ದಾರೆ ಅಂದರೆ ಅವರಿಗೂ ಇದರಲ್ಲಿ ಸಮ್ಮತಿ ಇದೆ ಅಂತಾನೆ ಅರ್ಥ ಅಲ್ವಾ? ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ವಿಶ್ವವಿದ್ಯಾಲಯ ಮಾಡ್ತೀನಿ, ಟಿಪ್ಪು ಅಧ್ಯಯನಕ್ಕೆ ಅಷ್ಟು ಕೋಟಿ ಇಷ್ಟು ಕೋಟಿ ಕೊಡ್ತೀನಿ ಅಂತ ಬಡಾಯಿ ಕೊಚ್ಕೊಂಡಿದ್ದೇ ಬಂತು. ಆದರೆ ಮತಾಂಧರು ಟಿಪ್ಪು ಸುಲ್ತಾನರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಿರುವಾಗ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಸುಮ್ಮನಾಗಿಬಿಟ್ರು ಈ ಸಿದ್ದರಾಮಯ್ಯ. ಎಲ್ಲೋ ತನ್ನ ಪಾಡಿಗೆ ತಾನು ಇತಿಹಾಸದ ಪುಟಗಳಲ್ಲಿದ್ದ ಈ ಟಿಪ್ಪು ಸುಲ್ತಾನ್ ಅವರನ್ನ ತಮ್ಮ ರಾಜಕೀಯ ಲಾಭಗಳಿಗಾಗಿ ಎಳೆದು ತಂದು ಬೀದಿಗೆ ತಳ್ಳಿಬಿಟ್ಟ ಕೀರ್ತಿಯ ಅಷ್ಟೂ ಪಾಲು ಇದೇ ಸಿದ್ದರಾಮಯ್ಯ ಅವರಿಗೆ ಸೇರಬೇಕಿದೆ. ಹಾಗೆ ಭಾಗ್ಯಗಳನ್ನು ಕೊಡುವ ಭರದಲ್ಲಿ ಶಾದಿ ಭಾಗ್ಯ ಅನ್ನೋದು ತಂದು ಮುಸ್ಲಿಮರಿಗೆ ಸೆಪರೇಟ್ ಆಗಿ ಏನೋ ಸ್ಪೆಷಲ್ ಆಗಿ ಕೊಟ್ಬಿಟ್ರು ಸಿದ್ದರಾಮಯ್ಯ. ಮುಸಲ್ಮಾನರ ಉದ್ಧಾರಕ್ಕಂತ ಕ್ರೆಡಿಟ್ ತಗೊಂಡಿದ್ದು ಒಂದು ಕಡೆಗಾದ್ರೆ ಅದರಿಂದ ಲಾಭ ಮಾಡಿಕೊಂಡದ್ದು ಮಾತ್ರ 10 ಪಟ್ಟು. ಇವತ್ತಿಗೂ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆಯೋದು ಇಂಥದ್ದಕ್ಕೆ ಹೊರತು ಅಸಲಿ ಸೇವೆಗೆ ಅಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಮರೆತು ಬಿಟ್ಟಿದ್ದಾರೆ. ಈಗ ಫಿನಾನ್ಷಿಯಲ್ ಮ್ಯಾಟರ್ ಅಂದರೆ ಬಜೆಟ್ ವಿಚಾರಕ್ಕೆ ಬರೋಣ. 2025-2026ರ ಬಜೆಟ್ನಲ್ಲಿ ಮೈನಾರಿಟಿ ವೆಲ್ಫೇರ್ಗಾಗಿ ಸರ್ಕಾರ 4,535 ಕೋಟಿ ಮೀಸಲಿಟ್ಟಿದೆ. ಇದನ್ನು ನೋಡಿ ವಿರೋಧ ಪಕ್ಷದವರು ಇದು ಮುಸ್ಲಿಂ ಲೀಗ್ ಬಜೆಟ್, ಹಿಂದೂಗಳಿಗೆ ಅನ್ಯಾಯವಾಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡಿದರು. ಆದರೆ ರಿಯಾಲಿಟಿನೇ ಬೇರೆ ದೋಸ್. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಹೇಳೋ ಪ್ರಕಾರ 4.48 ಲಕ್ಷ ಕೋಟಿಯ ಬೃಹತ್ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟಿರೋದು ಕೇವಲ 1% ಕಡಿಮೆ ದುಡ್ಡು. ಆ ಸಮುದಾಯದ ಯುವಕರ ಶಿಕ್ಷಣ, ಉದ್ಯೋಗ ಸೃಷ್ಟಿ ಮತ್ತು ವಸತಿಗೆ ಈ ಅನುದಾನ ಏನೇನು ಸಾಲದು. ಒಂದು ಕಡೆ ವಿರೋಧ ಪಕ್ಷದವರಿಂದ ಅಲ್ಪಸಂಖ್ಯಾತರ ಓಲೈಕೆ ಅಂತ ಬಯಸಿಕೊಳ್ಳೋದು, ಇನ್ನೊಂದು ಕಡೆ ಸಮುದಾಯಕ್ಕೆ ಬೇಕಾದ ನೈಜ ಅನುದಾನವನ್ನು ಕೊಡದೇ ಇರೋದು. ಇದು ಸಿದ್ದರಾಮಯ್ಯ ಸರ್ಕಾರ ಪ್ಲೇ ಮಾಡ್ತಿರೋ ಡಬಲ್ ಗೇಮ್ ಅಲ್ವಾ? ಎಜುಕೇಷನ್ ಮತ್ತು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ನೋಡಿದ್ರಂತೂ ಪರಿಸ್ಥಿತಿ ಇನ್ನೂ ಕ್ರಿಟಿಕಲ್ ಆಗಿದೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ 18% ಹೆಚ್ಚಿರೋ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ದಿನದಿಂದ ದಿನಕ್ಕೆ ಕುಸಿತಿದೆ. ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೈಯರ್ ಎಜುಕೇಷನ್ಗೆ ಹೋಗುವ ಮುಸ್ಲಿಂ ಯುವಕರ ಸಂಖ್ಯೆ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದೆ. ಬಡತನದಿಂದಾಗಿ ಮಕ್ಕಳು ಶಾಲೆ ಬಿಟ್ಟು ಕುಟುಂಬ ನಿರ್ವಹಣೆಗಾಗಿ ಗ್ಯಾರೇಜ್, ಪಂಕ್ಚರ್ ಶಾಪ್, ಕೂಲಿಗೆ ಹೋಗ್ತಿರೋದು ಜಾಸ್ತಿ ಆಗ್ತಿದೆ. ಈ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲು ಲಾಂಗ್ ಟರ್ಮ್ ಪಾಲಿಸಿಗಳನ್ನು ತರೋ ಬದಲು ಕೇವಲ ರಾಜಕೀಯ ಹೇಳಿಕೆಗಳಿಗೆ ಸೀಮಿತವಾಗಿರೋದು ಆ ಯುವ ಜನತೆಗೆ ಮಾಡ್ತಿರೋ ದೊಡ್ಡ ದ್ರೋಹ ಅಲ್ವಾ ಸಿದ್ದರಾಮಯ್ಯನವರೇ? ಎಜುಕೇಷನ್ ಕ್ರೈಸಿಸ್, KPS ಸ್ಕೂಲ್ಸ್ ಮತ್ತು ಕಾರ್ಪೊರೇಟ್ ಕುತಂತ್ರ. ಸ್ನೇಹಿತರೆ, ಈಗ ಎಜುಕೇಷನ್ ಮ್ಯಾಟ್ರಿಗೆ ಬರೋಣ. ಇದಂತೂ ನಮ್ಮ ಜನರೇಷನ್ ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ವಿಚಾರ. ರಾಜ್ಯದಲ್ಲಿ ಮಕ್ಕಳ ದಾಖಲಾತಿ ಕಮ್ಮಿ ಆಗ್ತಿದೆ ಅಂತ ಸರ್ಕಾರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದರೆ KPS ಅಥವಾ ಮ್ಯಾಗ್ನೆಟ್ ಶಾಲೆಗಳನ್ನು ತರ್ತೀವಿ ಅಂತಿದೆ. ಇದರ ಕಾನ್ಸೆಪ್ಟ್ ಏನು ಗೊತ್ತಾ? 5-10 ಕಿಲೋಮೀಟರ್ ರೇಡಿಯಸ್ನಲ್ಲಿರೋ ಕಡಿಮೆ ಮಕ್ಕಳಿರೋ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಅಥವಾ ಮರ್ಜ್ ಮಾಡಿ ಎಲ್ಲರನ್ನ ಸೇರಿಸಿ ಗ್ರಾಮ ಪಂಚಾಯತಿಗೊಂದು ಒಂದೇ ದೊಡ್ಡ ಹೈಟೆಕ್ ಸ್ಕೂಲ್ ಮಾಡೋದು. ಕೇಳೋಕಿದು ಒಳ್ಳೆ ಹಾಲಿವುಡ್ ಲೆವೆಲ್ ಐಡಿಯಾ ಥರ ಅನಿಸುತ್ತೆ. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ ಗುರು. ಒಂದು ಹಳ್ಳಿಯಲ್ಲಿರೋ ಸ್ಕೂಲ್ ಮುಚ್ಚಿ 5-10 ಕಿಲೋಮೀಟರ್ ದೂರದಲ್ಲಿರೋ ಶಾಲೆಗೆ ಹೋಗಿ ಅಂದರೆ ಹಳ್ಳಿಯ ಬಡ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಅಷ್ಟು ದೂರ ಕಾಲ್ನಡಿಗೆಯಲ್ಲಿ ಹೋಗೋಕ್ಕೆ ಸೇಫಾ? ಅವ್ರ ಹತ್ರ ಡೈಲಿ ಆಟೋ ಕೊಡೋಕ್ಕೆ ದುಡ್ಡಿರುತ್ತಾ? ಇದರಿಂದ ಡ್ರಾಪ್ ಔಟ್ಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ದಲಿತ, ಆದಿವಾಸಿ ಮತ್ತು ಗ್ರಾಮೀಣ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ದೂರ ಆಗ್ತಾರೆ, ನೆನಪಿಟ್ಕೊಳ್ಳಿ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಅಂದರೆ 2013ರಿಂದ ಆಲ್ರೆಡಿ ಸುಮಾರು 3,000 ಸರ್ಕಾರಿ ಶಾಲೆಗಳು ಮುಚ್ಚಿವೆ. ಆದರೆ ಗಮನಿಸಿ ಸ್ನೇಹಿತರೆ, ಅದೇ ಟೈಮ್ನಲ್ಲಿ 3,500 ಪ್ರೈವೇಟ್ ಶಾಲೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಜೊತೆಗೆ ಈ KPS ಶಾಲೆಗಳ ಡೆವಲಪ್ಮೆಂಟ್ಗೆ ಕಾರ್ಪೊರೇಟ್ ಕಂಪನಿಗಳ CSR ಫಂಡ್ ಬಳಸ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಇದು ಶಾಲಾ ಆಡಳಿತದಲ್ಲಿ ಹೊರಗಿನವರ ಹಸ್ತಕ್ಷೇಪಕ್ಕೆ ಮತ್ತು ಪರೋಕ್ಷವಾಗಿ ಶಿಕ್ಷಣದ ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ದೊಡ್ಡ ಆರೋಪಗಳು ಇವೆ. ಒಳ ಮೀಸಲಾತಿಯ ಬಿಸಿ ಮತ್ತು 21ನೇ ಶತಮಾನದ ಟ್ರಾಜಡಿ. ಬಾಸ್, ಈಗ ಮಾತಾಡೋದು ಸೋಷಿಯಲ್ ಜಸ್ಟಿಸ್ ಬಗ್ಗೆ. ಕರ್ನಾಟಕದಲ್ಲಿ 3 ದಶಕಗಳಿಗೂ ಹೆಚ್ಚಿನ ಬೇಡಿಕೆಯಾಗಿದ್ದ ಒಳ ಮೀಸಲಾತಿ ಮ್ಯಾಟರ್ ಈಗ ಅಸಲಿ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಕಮಿಷನ್ ರಿಪೋರ್ಟ್ ಇಟ್ಕೊಂಡು ಸರ್ಕಾರ ಆಗಸ್ಟ್ 2025ರಲ್ಲಿ ಒಂದು ಐತಿಹಾಸಿಕ ಡಿಸಿಷನ್ ತಗೊಂಡಿದೆ. ಸರ್ಕಾರ ಒಟ್ಟು 17% SC ಮೀಸಲಾತಿಯನ್ನ 3 ಭಾಗ ಮಾಡಿದೆ.
ದಲಿತ ಎಡಕ್ಕೆ ಅಂದರೆ ಮಾದಿಗ ಮತ್ತಿತರರು ಇವರಿಗೆ 6%, ದಲಿತ ಬಲಕ್ಕೆ ಅಂದರೆ ಹೊಲೆಯ ಮತ್ತಿತರರು ಇವರಿಗೆ 6%, ಮತ್ತು ಲಂಬಾಣಿ, ಭೋವಿ, ಕೊರಮ, ಕೊರಚ ಸೇರಿದಂತೆ 59 ಅಲೆಮಾರಿ ಅಥವಾ ಸೂಕ್ಷ್ಮ ಸಮುದಾಯಗಳಿಗೆ 5% ಅಂತ ಕ್ಯಾಬಿನೆಟ್ ಫಿಕ್ಸ್ ಮಾಡಿದೆ. ಆದರೆ ಇದು ಅಷ್ಟು ಸುಲಭವಾಗಿ ಬಗೆಹರಿದಿಲ್ಲ ಸ್ನೇಹಿತರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 5 ಪ್ರತ್ಯೇಕ ಕ್ಯಾಟಗರಿ ಮಾಡೋಕ್ಕೆ ರೆಕಮೆಂಡ್ ಮಾಡಿದರು. ಆದರೆ ಕ್ಯಾಬಿನೆಟ್ ಅದನ್ನು 3ಕ್ಕೆ ಇಳಿಸಿದೆ. ಇದು ಅತ್ಯಂತ ಹಿಂದುಳಿದವರನ್ನ ತುಲನಾತ್ಮಕವಾಗಿ ಮುಂದುವರೆದವರ ಜೊತೆ ಸೇರಿಸಿದಂತಾಗಿದೆ ಅಂತ ಟೀಕೆಗಳು ವ್ಯಕ್ತವಾಗಿವೆ. ಈ ನಿರ್ಧಾರ ದಲಿತ ಬಲ ಮತ್ತು ಭೋವಿ, ಬಂಜಾರ ಸಮುದಾಯಗಳನ್ನು ಕೆರಳಿಸಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂತಾದ ಕಡೆ DC ಆಫೀಸ್ಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆಗಳು ನಡೆದಿವೆ. ಈ ಪ್ರತಿಭಟನೆಗಳು ಎಡ ಬಲ ತಿಕ್ಕಾಟ ಸಂಘರ್ಷಗಳ ಆಟದ ಹಿಂದೆ ಇದೇ ಸಿದ್ದರಾಮಯ್ಯ, HC ಮಹದೇವಪ್ಪ ಅವರ ಕೈವಾಡ ಇದೆ ಅಂತ ಹಲವರು ಮಾತಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಹತ್ತಿರ 2 ವರ್ಷಗಳೇ ಕಳೀತಾ ಬಂತು. ಕಾಂಗ್ರೆಸ್ ಪಕ್ಷವೇ ಆಡಳಿತದಲ್ಲಿ ಇರುವ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ತೀರ್ಪು ಬಂದ ಕೇವಲ 2 ತಿಂಗಳಿಗೆ ಒಳ ಮೀಸಲಾತಿಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿತು. ಆದರೆ ಸಿದ್ದರಾಮಯ್ಯ ಮತ್ತು HC ಮಹದೇವಪ್ಪ ಹೊಲೆ ಮಾದಿಗರನ್ನ ಕಚ್ಚಾಡ್ಲು ಬಿಟ್ಟು ಮಜಾ ನೋಡ್ತಾ ಕಾಲ ದೂಡ್ತಿದ್ದಾರೆ. ಸಾಕಷ್ಟು ವರದಿಗಳಲ್ಲಿ, ಸರ್ವೆಗಳಲ್ಲೇ ನಿಖರ ಸಂಖ್ಯೆಗೆ ಹತ್ತಿರವಾದ ಸತ್ಯವೇ ಇದ್ರೂ ಯಾವ್ಯಾವುದೋ ಒತ್ತಡಕ್ಕೋ ತನ್ನ ಕ್ಷೇತ್ರದಲ್ಲಿ ಓಟು ಕಡಿಮೆ ಆಗಬಹುದೆಂಬ ಭಯಕ್ಕೋ ಸಿದ್ದರಾಮಯ್ಯ ತನ್ನ ಸಾಮಾಜಿಕ ಹರಿಕಾರ ಅನ್ನೋ ಪೇಟವನ್ನ ಪೆಟ್ಟಿಗೆಯಲ್ಲಿಟ್ಟು ಮರೆತು ಬಿಟ್ಟಿದ್ದಾರೆ. ಮೂಡ ಮತ್ತು ವಕ್ಫ್ ಸ್ಕ್ಯಾಮ್ಗಳ ಸುಂಟರ ಗಾಳಿ ಯಾವ ಸರ್ಕಾರನೂ ಕಾಂಟ್ರವರ್ಸಿಗಳಿಂದ ಸೇಫ್ ಅಲ್ಲ ದೋಸ್. ಸಿದ್ದರಾಮಯ್ಯನವರ 40 ವರ್ಷಗಳ ಕ್ಲೀನ್ ಇಮೇಜ್ಗೆ ಅತಿ ದೊಡ್ಡ ಡೆಂಟ್ ಹೊಡೆದಿದ್ದು ಮೂಡ ಸೈಟ್ ಹಂಚಿಕೆ ಹಗರಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಢ CM ಪತ್ನಿ ಪಾರ್ವತಿಯವರ 3.16 ಎಕರೆ ಜಮೀನಿಗೆ ಬದಲಾಗಿ 50:50 ರೂಲ್ಸ್ನಲ್ಲಿ 14 ಬೆಲೆ ಬಾಳುವ ಸೈಟ್ಗಳನ್ನು ಕೊಟ್ಟಿದ್ದು ನ್ಯಾಷನಲ್ ಲೆವೆಲ್ನಲ್ಲಿ ಸೆನ್ಸೇಷನ್ ಆಯಿತು. ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೂಡ ಕೊಟ್ಟರು. ಆಮೇಲೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಾಯಿತು. CM ಪತ್ನಿ 14 ಸೀಟ್ಗಳನ್ನು ಮೂಡಾಗೆ ವಾಪಸ್ ಕೊಟ್ಟರು. ಆದರೆ 2026ರ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಗೊತ್ತಾ? ಹೈಕೋರ್ಟ್ ಆದೇಶದಂತೆ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಜನವರಿ 2026ರಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ CM ಮತ್ತು ಅವರ ಪತ್ನಿಗೆ ಕ್ಲೀನ್ ಚಿಟ್ B ರಿಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರವೇ ನೇಮಿಸಿದ್ದ ಜಸ್ಟಿಸ್ PN ದೇಸಾಯಿ ಕಮಿಷನ್ ಕೂಡ CM ಕುಟುಂಬವನ್ನು ಕ್ಲಿಯರ್ ಮಾಡಿದೆ. ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ ದೋಸ್. ಈ ಕಮಿಷನ್ ಮೂಡ ಅಧಿಕಾರಿಗಳ ಲೆವೆಲ್ನಲ್ಲಿ ಬೃಹತ್ ಅಕ್ರಮ ನಡೆದಿದೆ ಅಂತ ಹೇಳಿದ್ದು ED ಎಂಟ್ರಿಯಾಗಿ ಮೂಡ ಮಾಜಿ ಆಯುಕ್ತ GT ದಿನೇಶ್ ಕುಮಾರ್ ಅವರನ್ನು ಅರೆಸ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಮಾರ್ಚ್ 2026ರಲ್ಲಿ ಹೈಕೋರ್ಟ್ ಮತ್ತೆ ಈ B ರಿಪೋರ್ಟ್ ಪ್ರಶ್ನಿಸಿ ನೋಟಿಸ್ ಜಾರಿ ಮಾಡಿದೆ. ಕ್ಲೀನ್ ಚಿಟ್ ಸಿಕ್ಕಿದ್ರು ಅಧಿಕಾರದಲ್ಲಿ ಇದ್ದಾಗ ಇನ್ಫ್ಲೂಯೆನ್ಸ್ ಬಳಸಿಲ್ವಾ ಅನ್ನೋ ಡೌಟ್ ಯುವ ಜನತೆಯ ಮೈಂಡ್ನಲ್ಲಿ ಹಾಗೇ ಉಳಿದಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಸಿದ್ದರಾಮಯ್ಯನವರ 2.0 ಆಡಳಿತದ ಕಂಪ್ಲೀಟ್ ಅಲ್ಲದಿದ್ದರೂ ಮುಖ್ಯವಾದ ವಸ್ತುನಿಷ್ಠ ಮತ್ತು ಅನ್ಫಿಲ್ಟರ್ಡ್ ರಿಪೋರ್ಟ್ ಕಾರ್ಡ್. ಇಷ್ಟೆಲ್ಲ ಆದರೂ ಅವ್ರು ಯಾಕೆ ಇನ್ನೂ ಮೌನವಾಗಿದ್ದಾರೆ? ಯಾಕೆ ಹೋದಲ್ಲೆಲ್ಲ ಬಂದಲ್ಲೆಲ್ಲ ವಿಶ್ವೇಶ್ವರ ಭಟ್ಟರನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋದು ಗೋಲ್ಡನ್ ಪ್ರಶ್ನೆ. ಒಂದು ಕಡೆ ಗ್ಯಾರಂಟಿಗಳಿಂದ ಲಕ್ಷಾಂತರ ಬಡವರ ಹೊಟ್ಟೆ ತುಂಬುತ್ತಿದೆ. ಕೈಗಾರಿಕಾ ನೀತಿಯಿಂದ 20 ಲಕ್ಷ ಉದ್ಯೋಗದ ಭರವಸೆ ಇದೆ. ಆದರೆ ಇನ್ನೊಂದು ಕಡೆ ಬಜೆಟ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡಿಲ್ಲ ಅನ್ನೋ ವಾಸ್ತವ. KPS ಶಾಲೆಗಳ ವಿಲೀನದ ಹೆಸರಿನಲ್ಲಿ ಶಿಕ್ಷಣದ ಖಾಸಗೀಕರಣದ ಆತಂಕ, ಒಳ ಮೀಸಲಾತಿ ಜಾರಿಯಲ್ಲಿನ ಸವಾಲುಗಳು, ವಕ್ಫ್ ವಿವಾದ ಗೊಂದಲ ಮತ್ತು ಮೂಡ ಹಗರಣದ ಕಪ್ಪು ಚುಕ್ಕೆ ಮುಸ್ಲಿಂ ಸಮುದಾಯವನ್ನ ತೆರೆಮರೆಗೆ ಸರಿಸ್ತಿರೋದು ಇವೆಲ್ಲವೂ ಸರ್ಕಾರದ ಮುಂದಿರೋ ಮೌಂಟನ್ ಸೈಜ್ ಚಾಲೆಂಜ್ಗಳು. ಒಂದು ಡೆಮಾಕ್ರಸಿಯಲ್ಲಿ ಆಡಳಿತ ಎಷ್ಟೇ ಚೆನ್ನಾಗಿದ್ರೂ ಯುವ ಜನರಾದ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಬಾರದು ಸ್ನೇಹಿತರೆ. ನಾವು ಪಾಲಿಸಿಗಳನ್ನು ಕ್ವೆಶ್ಚನ್ ಮಾಡ್ತಾ ಇರಬೇಕು, ಅಕೌಂಟಬಿಲಿಟಿ ಕೇಳ್ತಾ ಇರಬೇಕು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮೂಡ ಸ್ಕ್ಯಾಮ್ B ರಿಪೋರ್ಟ್ ಬಗ್ಗೆ ನೀವೇನಂತೀರಾ? KPS ಸ್ಕೂಲ್ಸ್ ಮರ್ಜರ್ ಸರಿನಾ ತಪ್ಪಾ? ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಥಾಟ್ಸ್ ಹಾಕಿ ಒಟ್ಟಿಗೆ ಡಿಸ್ಕಸ್ ಮಾಡೋಣ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ ಅನ್ನೋದನ್ನು ಮರೆಯದೆ ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.